ಕೇಳಿ ಮಾಡುವುದೇನು, ಓದಿ ಮಾಡುವುದೇನು. ಏನು ಮಾಡಬೇಕು? ಓದಿ ಬದಲಾವಣೆ ಆಗಬೇಕು, ಕೇಳಿ ಬದಲಾವಣೆ ಆಗಬೇಕು. ಬದಲಾವಣೆ ಆಗದೆ ಇದ್ರೆ ವ್ಯರ್ಥ ಆಗ್ತದೆ. ಪೂಜೆ ಮಾಡಿ ಫಲವೇನು? ಪೂಜೆ ಮಾಡ್ತಿ ಅಂದ್ರೆ ಬದಲಾವಣೆ ಆಗು, ಓದತಿ ಅಂದ್ರೆ ಬದಲಾವಣೆ ಆಗು, ಕೇಳ್ತಿ ಅಂದ್ರೆ ಬದಲಾವಣೆ ಆಗು. ಬದಲಾವಣೆ ಆಗದೆ ಇದ್ರೆ ವ್ಯರ್ಥ ಆಗ್ತದೆ. ಎನಿತು ಕಾಲ ಕಲ್ಲು ನೀರೊಳಗಿದ್ದರೇನು, ನೆನೆದು ಮೃದುವಾಗಬಲ್ಲುದೆ. ಕಲ್ಲು ಎಷ್ಟು ದಿವಸ ನೀರಾಗಿದ್ರೂ ಕೂಡ ನೆನೆಯೋದಿಲ್ಲಲ್ಲ. ಕಲ್ಲಾಗಬಾರದು ಮನುಷ್ಯ, ಕಲ್ಲಾಗಬಾರದು. ಗ್ರಹಿಸಬೇಕು, ಆಸ್ವಾದಿಸಬೇಕು, ಅನುಭವಿಸಬೇಕು. ಒಂದಿಷ್ಟು ಬದಲಾವಣೆ ಆಗಬೇಕು. ಆ ಬದಲಾವಣೆ ಏನು ಕೊಡ್ತದೆ ಅಂತಂದ್ರೆ ನೆಮ್ಮದಿಯನ್ನ ಕೊಡ್ತದೆ, ತೃಪ್ತಿಯನ್ನ ಕೊಡ್ತದೆ. ಸಾವಿರ ಸಾವಿರ ಸಿಹಿ ನೀರಿನ ನದಿಗಳು ಹರಿತಾವೆ. ಎಲ್ಲಿವರೆಗೆ? ಸಮುದ್ರದವರೆಗೆ. ನಿಮಗೆಲ್ಲ ಗೊತ್ತು, ಸಾವಿರಾರು ನದಿಗಳು ಕೂಡ ಸಿಹಿ ನೀರಿನಿಂದ ಕೂಡ್ಯಾವ. ಅವು ಹೋಗೋದು ಸಾಗರಕ್ಕೆನೆ. ಸಾವಿರ ಸಾವಿರ ನದಿಗಳು ಹೋಗಿ ಒಳಗೆ ಹೊಕ್ಕೊಂಡಾಗಲೂ ಸಹಿತ ಸಮುದ್ರ ಸಿಹಿಯಾಗಿಲ್ಲ. ಸಿಹಿ ಆಗೈತೇನು? ಸಿಹಿ ಆಗ್ತಾ ಇಲ್ಲ. ಉಪ್ಪು ನೀರು, ಉಪ್ಪು ನೀರು. ಎಷ್ಟು ನದಿಗಳು ಒಳಗೆ ಹರಿದು ಬಂದ್ರೆ ಏನು ಪ್ರಯೋಜನ? ತನ್ನ ಗುಣವನ್ನ ಬದಲಾವಣೆ ಮಾಡಿಕೊಳ್ಳಿಲ್ಲ. ಹಾಗ ಮನುಷ್ಯ ಎಷ್ಟು ಮಾತುಗಳನ್ನ, ಎಷ್ಟು ಪ್ರವಚನಗಳನ್ನ ಕೇಳಿದ್ರೇನು ಬದಲಾವಣೆ ಆಗದೆ ಹೋದಲ್ಲಿ? ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳು ಮಿನುಗುತ್ತಾವ, ಆದ್ರೆ ಕತ್ತಲೆ ಹೋಗೋದಿಲ್ಲ. ನಾವು ನೀರಿನೊಳಗಿನ ಕಲ್ಲಾಗಬಾರ್ದು. ನಾವೊಂದಿಷ್ಟು ಬದಲಾವಣೆ ಆಗುವಂತಹ ಪ್ರಯತ್ನವನ್ನು ಮಾಡಬೇಕು. ಹಿಂಗೆ ಕೇಳಬೇಕಲ್ಲ. ಕೇಳುವಾಗ ಎಲ್ಲಾದ್ರೂ ನೀವು ಹೋಗಿರ್ತೀರಲ್ಲ, ಪರಿಪೂರ್ಣರಾಗಿ ಕೇಳಬೇಕು. ಅಪೂರ್ಣತೆ ಇರಬಾರ್ದಲ್ಲಿ, ಪೂರ್ಣತೆ ಇರಬೇಕು. ಪೂರ್ಣತೆ, ಅದರೊಳಗೆ ತಲ್ಲೀನತೆ ಬೇಕು. ಹೊರಗಿನ ಜಗತ್ತನ್ನ ಮರಿಬೇಕು, ಹೊರಗಿನ ವ್ಯವಸ್ಥೆಯನ್ನ ಮರಿಬೇಕು. ಅದಕ್ಕೆ ತಮಗೆ ನಾನು ನಿನ್ನೆ ಕೊಟ್ಟ ಉದಾಹರಣೆ, ಖಾಲಿ ಬಾಟಲ್ ಏನೆಲ್ಲ ತಗೊಳ್ಳುತ್ತೆ, ತುಂಬಿಕೊಳ್ಳುತ್ತೆ. ತುಂಬಿದ್ದೇನು ತುಂಬಿಕೊಳ್ಳುತ್ತೆ? ತುಂಬಿಕೊಳ್ಳೋದಿಲ್ಲ. ನಿಮಗೆ ನಿನ್ನೆ ಕೊಟ್ಟ ಉದಾಹರಣೆ ಅದು. ತುಂಬಿಕೊಳ್ಳುವಂತಹದ್ದು, ಒಳ್ಳೆಯದನ್ನು ತುಂಬಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ದ್ವಾಪರದಲ್ಲಿ ಜನಕ ಸದಾಕಾಲ ಪ್ರವಚನಗಳನ್ನು ಏರ್ಪಡಿಸ್ತಾ ಇದ್ದ ಮಹಾರಾಜ. ಹೀಗೆ ತಮ್ಮ ಹಾಗೆ ಎಲ್ಲ ಕುಳಿತುಕೊಂಡು ಕೇಳ್ತಾ ಇದ್ರು. ಒಂದು ಸಾರೆ ಕುಳಿತವರು ಎಷ್ಟರ ಮೆಟ್ಟಿಗೆ ತಲ್ಲೀನತೆ ಒಳಗಿದ್ದಾರೆ, ಪರೀಕ್ಷೆ ಮಾಡಬೇಕಂತೇಳಿ ಪ್ರವಚನ ಮಾಡುವಂತವರು ತಮ್ಮ ಹಿಂದೆ ಬೆಂಕಿ ಹತ್ತಿ ಉರಿತಾ ಇದೆ, ನಿಮ್ಮ ಕಡೆಗೆ ಬರ್ತಾ ಇದೆ. ಇಷ್ಟಂದಾಕ್ಷಣವೇ ಎಲ್ಲರೂ ಹಿಂದಕ್ಕೆ ನೋಡಿದ್ರ ಬದಲಿ ಮುಂದಕ್ಕೆ ಓಡ್ತಾನೇ ಇದ್ರು. ಅಲ್ಲಿ ಯಾರೂ ಉಳಿಲಿಲ್ಲ. ಅಲ್ಲೊಬ್ಬ ಕುಳಿತಿದ್ದ. ಯಾಕಪ್ಪ? ನೀನು ಕುಳಿತುಕೊಂಡಿದೆಯಲ್ಲ, ನೀನು ಹೋಗೋದಿಲ್ಲೇನು? ಅವನಂತಾನೆ, ಹೋದವರು ಒಂದಿನ ಹೋಗ್ತಾರೆ, ನಾನು ಒಂದಿನ ಹೋಗ್ತೇನೆ, ಉಳಿದದ್ದನ್ನೇ ಕೇಳಿ ಹೋಗ್ತೇನೆ ಸ್ವಾಮಿ, ಏನಾದ್ರೂ ಇದ್ರೆ ಅದನ್ನಷ್ಟು ಹೇಳಿಬಿಡ್ರಿ ಅಂತ. ನಾವು ವಿಚಾರ ಮಾಡ್ಬೇಕು. ನಾವು ಕರ್ಣನ ರಥ ಸಿಕ್ಕಾಕೊಂತು, ಕರ್ಣನ ರಥ ಸಿಕ್ಕಾಕೊಂತು. ನಮ್ಮವರು ಪ್ರವಚನಕ್ಕೆ ಎಷ್ಟು ಬೆಲೆ ಕೊಟ್ರು. ಆ ಒಳ್ಳೆಯ ಮಾತುಗಳು ಸಿಗ್ತಾವಂತಂದ್ರೆ ಎಲ್ಲಾದ್ರೂ ಸಿಗಲಿ, ಅಂತಹ ಸಂದರ್ಭಗಳಲ್ಲಾದ್ರೂ ಸಿಗಲಿ. ಕರ್ಣನ ರಥ ಯುದ್ಧ ಭೂಮಿಯಲ್ಲಿ ಸಿಕ್ಕಾಕಿಕೊಂಡಾಗ ಯುದ್ಧವನ್ನು ನಿಲ್ಲಿಸಿದ್ರು ಎದುರಾಳಿಗಳು. ರಣರಂಗದಲ್ಲಿಯೂ ಸಹಿತ ಧರ್ಮ, ಯುದ್ಧ ಧರ್ಮ ಎಂತಹದ್ದಲ್ಲ. ಎದುರಾಳಿ ಸನ್ನದ್ಧನಾಗಿದ್ದಾಗ ಮಾತ್ರ ಯುದ್ಧವನ್ನು ಮಾಡೋದು. ಅವನು ತೊಂದರೆಗೆ ಸಿಕ್ಕಾಕಿಕೊಂಡಂತ ಸಂದರ್ಭದಲ್ಲಿ ಅವನು ಹೊಡೆಯೋದಲ್ಲ, ಕೊಲ್ಲೋದಲ್ಲ. ವಿಚಾರ ಮಾಡ್ಬೇಕು ನಾವು. ಇದು ನಮ್ಮ ದೇಶದ ಘಟನೆ, ನಾ ಹೇಳೋದು, ಬೇರೆ ದೇಶದ್ದಲ್ಲ. ರಥದ ಗಾಲಿ ಸಿಕ್ಕಾಕಿಕೊಂಡಾಗ ಯುದ್ಧವನ್ನ ನಿಲ್ಲಿಸ್ತಾರೆ. ಕರ್ಣ ತನ್ನ ಸಂಗಡಿಗರೊಂದಿಗೆ ರಥದ ಗಾಲಿಯನ್ನು ಎತ್ತುವಂತಹ ಸಂದರ್ಭದಲ್ಲಿ ಸಮಯ ಬಹಳಷ್ಟು ಆಗ್ತಾ ಇರುವಾಗ ಅರ್ಜುನ ಕೃಷ್ಣನಿಗೆ ಅಂತಾನ, ಏನಂತ? ಮಹಾಪ್ರಭು, ಖಾಲಿ ಕುಳಿತುಕೊಳ್ಳೋದೇನು? ಜನಗಳೆಲ್ಲ ಸುಮ್ಮನೆ ಕುಳಿತಿದ್ದಾರೆ. ಎಷ್ಟು? 18 ಅಕ್ಷೋಹಿಣಿ. ಒಬ್ಬರಲ್ಲ, ಇಬ್ಬರಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟೆಲ್ಲ ಅಕ್ಷೋಹಿಣಿ. ಇವ್ರನ್ನೆಲ್ಲ ಉದ್ದೇಶಿಸಿ ಪ್ರವಚನ ಮಾಡಬಾರದೆ ಅಂದ್ರೆ, ಪ್ರವಚನ ಪ್ರಾರಂಭ ಮಾಡ್ರಿ. ಆರಂಭ ಮಾಡ್ತಾನೆ ಕೃಷ್ಣ ಪ್ರವಚನವನ್ನ. ಎಲ್ಲಿ? ರಣರಂಗದೊಳಗ, ಯುದ್ಧ ಭೂಮಿಯೊಳಗ. ಗೀತಾ ಪ್ರವಚನವನ್ನ ಆರಂಭ ಮಾಡಿದ ಕೃಷ್ಣ. ಆದ್ರೆ
ಎಲ್ಲರೂ ಕೇಳಿದ್ರು ಕರೆ, ಆದರೆ ನೆನಪಿನಲ್ಲಿ ಇಟ್ಟುಕೊಂಡಿದ್ದು, ಸ್ಮರಣೆಗೆ ಒಳಪಡಿಸಿದ್ದು ಕೇವಲ ಅರ್ಜುನ ಮಾತ್ರ. ಹಾಗಾಗಿ ಗೀತೆಯಲ್ಲಿ ಅರ್ಜುನನ ಒಂದು ವಿಚಾರ, ಅರ್ಜುನನ ಹೆಸರು ಅಜರಾಮರ ಆಯಿತು. ಕೇಳವರು 18 ಅಕ್ಷೋಹಿಣಿ ಆಗಿದ್ರು ಸಹಿತ ಅದನ್ನ ಅಳವಡಿಸಿಕೊಂಡು ನೆನಪಿನಲ್ಲಿ ಇಟ್ಟುಕೊಂಡಾತ ಒಬ್ಬಾತ ಮಾತ್ರ. ಯಾರು? ಅರ್ಜುನ. ಅದಕ್ಕೆ ದಾಸಿಮಾರ್ರಿ ಇನ್ನೊಂದು ವಚನದೊಳಗೆ ಹೇಳ್ತಾರೆ, ಹುಣಸಿಯ ಹೂವೆಲ್ಲ ಕಾಯಾಗಬಲ್ಲವೇ. ಹುಣಸಿ ಮರವನ್ನು ನೋಡ್ಬೇಕು ನೀವು, ಹೂ ಬಿಟ್ಟಾಗ ಬಹಳಷ್ಟು ಹೂಗಳನ್ನ ಬಿಡುತ್ತೆ, ಆದ್ರೆ ಎಲ್ಲವೂ ಕಾಯಾಗೋದಿಲ್ಲ. ಎಲ್ಲವೂ ಕಾಯಾಗೋದಿಲ್ಲ. ಎಷ್ಟೋ ಉದುರ್ತವೆ, ಕೆಲವು ಮಾತ್ರ ಕಾಯಿಗಳಾಗ್ತಾವ, ಕೆಲವು ಮಾತ್ರ ಕಾಯಿಗಳಾಗ್ತಾವ. ನನಗೆ ಬಹಳಷ್ಟು ವಿಶ್ವಾಸ ಐತಿ, ಈ ಹೂವುಗಳೆಲ್ಲ ಕಾಯಾಗಲಿಕ್ಕೆ ಮಾತ್ರ ಇಲ್ಲಿ ಬಂದಿದ್ದಾವೆ, ಹೊರತಾಗಿ ಉದುರ್ಲಿಕ್ಕೆ ಬಂದಿಲ್ಲ ಅನ್ನೋದು ನನಗೆ ವಿಶ್ವಾಸ ಅದ. ನೀವೆಲ್ಲ ಹೂವುಗಳು ಕಾಯಾಗಬೇಕನ್ನುವಂತಹ ಆಸೆ ನಂದು, ನೀವೆಲ್ಲ ಕಾಯಾಗಬೇಕನ್ನುವಂತಹ ಆಸೆ ನಂದು. ಇಲ್ಲಿ ರಂಗೋಲಿ ಹಾಕಿದ್ರು, ನಿನ್ನೆನೂ ಹಾಕಿದ್ರು, ಇವತ್ತೂ ಹಾಕಿದ್ದಾರೆ ಯಾರೋ ತಾಯಂದ್ರು. ರಂಗೋಲಿ ಹಾಕುವಾಗ ಎಚ್ಚರ ವಹಿಸಬೇಕು, ಅಂದ್ರೆ ಮಾತ್ರ ಅದು ಬಹಳ ದಿವಸ ಉಳಿಬಲ್ದು, ಬಹಳ ಸಮಯ ಉಳಿಬಲ್ದು. ಎಚ್ಚರ ತಪ್ಪಿದ್ರೆ, ಒಬ್ಬ ತಾಯಿ ಕಸ ಹೊಡೆದ್ಲು, ಗೋಮಯ ತಗೊಂಡು ಸಾರಿಸಿದ್ಲು, ಒಂದಿಷ್ಟು ಪುಡಿ ತಗೊಂಡು ರಂಗೋಲಿ ಹಾಕ್ಲಿಕ್ಕೆ ಆರಂಭ ಮಾಡಿದ್ಲು. ಆದ್ರೆ ಒಂದನ್ನ ಮರೆತಿದ್ಲು, ತಾಸುಗಂಟ್ಲೆ ಹಾಕಿದ್ಲು, ಒಂದು ಸುಂದರವಾದ ಚಿತ್ರಣವನ್ನ ಕಾಣ್ತಾ ಇದ್ಲು, ಬಿಡಿಸ್ತಾ ಇದ್ಲು. ಅದು ಮುಗಿದ ಮೇಲೆ ಎದ್ದು ನೋಡಿದ್ರೆ ಅದೆಲ್ಲ ಸಾಪಾಗಿ ಹೋಗಿತ್ತು, ಅದೆಲ್ಲ ಸಾಪಾಗಿ ಹೋಗಿತ್ತು. ಕಾರಣ ಏನು ಅಂತಂದ್ರೆ, ಹೆಗಲ ಮೇಲಿರೋ ಸೆರಗನ್ನ ಸುತ್ತಿಕೊಂಡಿರ್ಲಿಲ್ಲ, ಹಾಗೆ ಬಿಟ್ಟಿದ್ಲು. ಮುಂದೆ ಮುಂದೆ ಹಾಕ್ತಾ ಹೋಗ್ತಾ ಇದ್ಲು, ಅದು ಹಿಂದಿಂದ ಅಳಕಿಸ್ತಾ ಬರ್ತಾ ಇತ್ತು. ಏನು ಪ್ರಯೋಜನ? ಹಾಕಿದ್ದೇನು ಪ್ರಯೋಜನ? ತಾಸುಗಂಟ್ಲೆ ಹಾಕಿದ್ದು. ನಾನು ಕೂಡ ರಂಗೋಲಿ ಹಾಕ್ಲಿಕ್ಕೆ ಕುಳಿತಿದ್ದೇನೆ, ಆಧ್ಯಾತ್ಮದ ರಂಗೋಲಿಯನ್ನ. ನೀವು ಮರುವೆ ಅನ್ನೋ ಸೆರಗನ್ನೇನಾದ್ರೂ ಕೈ ಬಿಟ್ರೆ ನಾ ಹಾಕ್ತಾ ಹೋಗ್ತೇನೆ. ಅದು ಹೇಳಿದ್ಲಂತೆ, ನೀರು ತರ್ಲಿಕ್ಕೆ ಹೊರಟಿದ್ದೇನೆ, ಒಲಿ ಮೇಲೆ ಹಾಲಿಟ್ಟಿದ್ದೇನೆ, ಉಕ್ಕು ಬಂದ್ರೆ ಬಾಯಿ ತೆಗಿರಿ. ಈತ ಹೊರಗೆ ಕುಳಿತ ಒಳಗೆ ಹೋಗಿ ಒಲಿ ಮುಂದೆ ಕುತ್ಕೊಂಡ, ಹಾಲು ಕುದಿತಾ ಇತ್ತು, ಉಕ್ಕು ಬಂತು, ಬಾಯಿ ತೆಗದ, ಹಾಲು ಚೆಲ್ತಾ ಇದೆ, ಬೆಂಕಿ ಒಳಗೆ ಬೀಳ್ತಾ ಇದೆ, ಬಾಯಿ ಮುಚ್ಚುತ್ತಾ ಇಲ್ಲ, ಬಾಯಿ ತೆಗೆದಿದ್ದಾನೆ. ಅವಳು ಹೇಳಿದ್ದು ಈತನ ಬಾಯಿ ಅಲ್ಲ, ಆ ಪಾತ್ರೆ, ಹಾಲಿನ ಪಾತ್ರೆ ದಬರೆ ಏನಿತ್ತಲ್ಲ ಅದರ ಬಾಯಿ ತೆಗಿ ಅಂತ. ಉಕ್ಕು ಬಂದಾಗ ಅದರ ಬಾಯಿ ತೆಗಿ ಅಂದ್ರೆ ಈತ ತನ್ನ ಬಾಯಿ ತಕೊಂಡು ಕುಂತ. ಹಾಲು ಉಕ್ತಾ ಇತ್ತು, ಬೆಂಕಿ ಒಳಗೆ ಹೋಗ್ತಾ ಇತ್ತು. ಹಾಲು ಪಾತ್ರೆಯಲ್ಲಿ ಉಳಿಬೇಕೇ ಹೊರತಾಗಿ ಬೆಂಕಿಗೆ ಬೀಳಬಾರದು, ವ್ಯರ್ಥ ಆಗ್ತದೆ. ಹಾಗೆ ಒಂದು ತಾಸು ಇಲ್ಲಿ ಹಾಲು ಉಕ್ತಾ ಇರ್ತದೆ, ಆದ್ರೆ ಅದು ಎಲ್ಲಿ ಬೀಳಬೇಕು? ಕಿವಿ ಒಳಗನೆ ಬೀಳಬೇಕೇ ಹೊರತಾಗಿ ಬೇರೆ ಎಲ್ಲೂ ಕೂಡ ಬೀಳುವಂತಹದ್ದು ಆಗ್ಬಾರ್ದಲ್ಲ. ಒಬ್ಬ ಗುರುಗಳನ್ನ ಮನೆಗೆ ಕರೆಸಿಕೊಂಡ, ನಮ್ಮ ಮನೆಯೊಳಗೆ ನೀವು ಊಟ ಮಾಡಬೇಕು, ನಂದೊಂದು ಆಸೆ ಇದೆ, ನಿಮ್ಮನ್ನು ಉಣಿಸ್ಬೇಕನ್ನುವಂತಹ ಆಸೆ ಇದೆ. ಆಯ್ತು, ಬರ್ತೀನಿ. ಜೊತೆಗೆ ನನಗೊಂದಿಷ್ಟು ಒಳ್ಳೆಯ ಉಪದೇಶವನ್ನ ಮಾಡಬೇಕು, ಒಳ್ಳೆಯ ಮಾತುಗಳನ್ನ ಹೇಳಬೇಕು, ಅಥವಾ ಮಂತ್ರವನ್ನಾದ್ರೂ ಹೇಳ್ಬೋದು. ನೋಡಿ, ಬಂದ್ರು, ಅವ್ರದ್ದು ಧ್ಯಾನ ಪೂಜೆ ಅವೆಲ್ಲ ಮುಗಿದು, ಗುರುಗಳೇ ಉಪದೇಶ ಮಾಡ್ರಿ, ನನಗೆ ಹಸಿವೆ ಭಾಳ ಆಗ್ಯದಪ್ಪ, ನಾ ಊಟ ಮಾಡಿದ ನಂತರದಲ್ಲಿ ನಿನಗೆ ಉಪದೇಶ ಮಾಡ್ತೀನಿ, ಮೊದಲಿಗೆ ಪ್ರಸಾದವನ್ನ ಬಡಿಸು. ತಟ್ಟೆಯೊಳಗೆ ಪ್ರಸಾದ ಬಡಿಸ್ಬೇಕಂತ ಹೇಳಿ ತಗೊಂಡು ಬರುವಷ್ಟರೊಳಗನೆ, ಅಡಿಗೆ ಮನೆಗೆ ಹೋಗಿ ತಗೊಂಡು ಬರುವಷ್ಟರೊಳಗನೆ ಆಗಿತ್ತೇನು? ಏನಾಗಿತ್ತು ಅಂತಂದ್ರೆ, ಇವರೊಂದಿಷ್ಟು ಕಸ ಕಡ್ಡಿ ಅಂತವೆಲ್ಲ ಬೇಡವಾದ ವಸ್ತುಗಳನ್ನು ತಾಟಿನೊಳಗೆ ಹಾಕೊಂಡು ಕುಂತಿದ್ರು. ಇದನ್ನೆಲ್ಲ ತೆಗೀರಿ, ಇದನ್ನೇ ಹಾಕೊಂಡಿದ್ದೀರಿ? ಇಲ್ಲ ಇಲ್ಲ, ಇದ್ರೊಳಗೆ ಎಡಿ ಮಾಡಪ್ಪ, ಇದ್ರೊಳಗೆ ಎಡಿ ಮಾಡಿ ನಾವು ಹೀಗೆ ಊಟ ಮಾಡ್ತೀವಿ. ಇಲ್ಲ ಇಲ್ಲ, ಕಸದೊಂದಿಗೆ ಪ್ರಸಾದವನ್ನ ಸೇರಿಸಬಾರ್ದು. ಆ ಮನುಷ್ಯ ಹೇಳ್ತಾನ, ಕಸದೊಂದಿಗೆ ಪ್ರಸಾದವನ್ನ ಸೇರಿಸಬಾರ್ದೇನು? ಸೇರಿಸಬಾರ್ದು. ಹೇಗೆ ನನ್ನ ಕಸದೊಳಗೆ ನಿನ್ನ ಪ್ರಸಾದವನ್ನ ಸೇರಿಸಬಾರ್ದಂತೆಯಲ್ಲ, ನಿನ್ನ ಹೃದಯ ಬಟ್ಟಲದಲ್ಲೂ ಕೂಡ ಒಂದಿಷ್ಟು ಕಸ ಇದೆ,
ಅದನ್ನು ತೆಗೆದಾಗ ನಾನು ಉಪದೇಶವನ್ನು ಕೊಡ್ತೇನಪ್ಪ, ಹೇಗೆ ಮಾಡ್ತಿದ್ದಿ ಅಂತ ಕೇಳ್ತಾರೆ ಅವರು. ಅಂದ್ರೆ ನಾವು ಹೊರಗೆ ಸ್ವೀಕಾರ ಮಾಡುವಂತಹ ಪ್ರಸಾದ ಸ್ವಚ್ಛವಾದ ತಟ್ಟೆಯಲ್ಲಿ ಮಾತ್ರ ಇರಬೇಕು ಅನ್ನೋದ್ರೆ ನಮಗೆ ಹೇಗೆ ಗೊತ್ತಲ್ಲ, ಹಾಗೆ ಪ್ರವಚನ ಅನ್ನುವಂತಹ ಪ್ರಸಾದ ಸ್ವಚ್ಛವಾದ ಮನಸ್ಸಿನೊಳಗನೆ ಹೋಗಬೇಕೇ ಹೊರತಾಗಿ ಒಂದಿಷ್ಟು ಅಂತ ಇಂತಹ ಕಸಮುಸ್ರಿ ಇರುವಂತಹದ್ರೊಳಗ ಅದು ಹೋದ್ರೆ ಅದು ಕೆಟ್ಟು ಹೋಗ್ತದೆ. ಯಾವುದು ಕೆಡ್ತದೆ ಅದೇ ಕೆಟ್ಟು ಹೋಗ್ತದೆ. ಅದು ಹಾಗಾಗಬಾರ್ದು ಅನ್ನುವಂಥದ್ದು. ಹೊಲಬನರಿಯದ ಗುರು ಸುಲಭನಲ್ಲದ ಶಿಷ್ಯ, ಕೆಲ ಬಲನ ನೋಡಿ ಮಾಡದು ಉಪದೇಶ, ಅಂಧಕನ ಕೈ ಅಂಧಕ ಹಿಡಿದಂತೆ. ಗುರುವಿಗೆ ದಾರಿ ಗೊತ್ತಿರಬೇಕು, ಗುರುವಿಗೆ ದಾರಿ ಗೊತ್ತಿರಬೇಕು. ಆ ಶಿಷ್ಯನಾಗಿರ್ತಕ್ಕಂಥವ ಆತ ಬುದ್ಧಿಜೀವಿಯಾಗಿರ್ಬೇಕು, ಅದನ್ನು ಗ್ರಹಿಸುವಂತವನಾಗಿರ್ಬೇಕು. ಆತ ಅಲ್ಪತೃಪ್ತನಾಗಬಾರದು, ಇಷ್ಟೇ ಇದು ಅಂತೇನು ತೀರ್ಮಾನ ಮಾಡಬಾರದು. ಯಾರು? ಶಿಷ್ಯನಾಗಿರ್ತಕ್ಕಂಥವ. ಆತ ಎಲ್ಲಿವರೆಗೆ ಕರೆದುಕೊಂಡು ಹೋಗ್ತಾನೆ ಇರಬೇಕು. ಹಾಗೆ ಅಲ್ಪತೃಪ್ತನಾಗಿ ಸರಕೊಂಡ ಏನೂ ಕಾಣೋದಿಲ್ಲ ಅನ್ನುವಂತಹದ್ದು. ಈ ಮಾತನ್ನು ತಮಗೆ ನಾ ಹೇಳ್ತಾ ಇರೋದು, ಒಂದು ದಿನ 2 ದಿನಕ್ಕೆ ತೀರ್ಮಾನ ತೆಗೆದುಕೊಳ್ಬಾರದು. ಒಂದಿಷ್ಟು ದಿವಸ ಟೈಮ್ ತಗೊಳ್ಬೇಕು, ಅಲ್ಪತೃಪ್ತರಾಗಬಾರದು. ಅಂದಾಗ ಪೂರ್ಣ ತೃಪ್ತಿ ಅಂತಕ್ಕಂತಹದ್ದು ನಮಗೆ ದೊರೆಯುತ್ತದೆ. ಒಂದು ವೇಳೆ ಹಾಗೇನಾದ್ರೂ ಆಗ್ಲಿಲ್ಲ, ಬಹುಶಃ ನಾವು ಕೇಳಿದ್ದು ವ್ಯರ್ಥ ಆಗ್ತದೆ, ಹೇಳಿದ್ದು ಕೂಡ ವ್ಯರ್ಥ ಆಗ್ತದೆ ಅನ್ನುವಂಥದ್ದು. ಇದರಿಂದ ಬಹಳಷ್ಟು ಲಾಭಗಳಿರ್ತಾವೆ. ಆ ಪ್ರವಚನವನ್ನ ಒಂದಿಷ್ಟು ಲಕ್ಷ್ಯಗೊಟ್ಟು ಕೇಳುವಂತಹ ಪ್ರಯತ್ನಕ್ಕೆ ಮಾತ್ರ ನಾವು ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಈಗ ನಾ ಹೇಳಿದೆ, ಅಂಧಕನ ಕೈ ಅಂಧಕ ಹಿಡಿದಂತೆ. ಕಣ್ಣು ಇರಲಾರ್ದವನು ಹಿಡ್ಕೊಂಡು ಎಲ್ಲಿಗೂ ಹೋಗಬಲ್ಲ. ಕಣ್ಣು ಇರದೇ ಇರುವಂತಹ, ಕಣ್ಣು ಕಾಣುವಂತಹ ವ್ಯಕ್ತಿಯನ್ನ ಹಿಡ್ಕೊಂಡು ಹೋಗ್ಬೇಕಲ್ಲ, ಆತನ ಕೈಯನ್ನ ಹಿಡಿದುಕೊಂಡು ಹೋಗ್ಬೇಕು. ಎಲ್ಲಾದ್ರೂ ಒಂದು ದಾರಿಯನ್ನ ತೋರಿಸ್ತಾನೆ, ಗುರಿಯನ್ನ ಮುಟ್ಟಿಸ್ತಾನೆ. ಗುರಿ ಮುಟ್ಟಬೇಕಾಗಿತ್ತು ಅಂತಂದ್ರೆ ಕಣ್ಣಿದ್ದವರ ಕೈಯನ್ನು ಹಿಡಿಯುವಂತಹ ಪ್ರಯತ್ನವನ್ನು ಮಾಡಬೇಕು. ಇಬ್ರು ಕುರುಡರಾಗಬಾರದು. ಈ ಹೇಳೋರು ಮತ್ತು ಕೇಳೋರು ಹೊಂದಾಣಿಕೆ ಆಗದೇ ಇದ್ರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಇದ್ರೆ ಆ ವಿಚಾರಗಳು ಹೆಚ್ಚು ಕಡಿಮೆ ಆಗ್ತಾವೆ. ಕೇವಲ ಹೇಳಲಿಕ್ಕೆ ಜಾಣತನ ಬೇಕಾಗಿಲ್ಲ, ಕೇಳಲಿಕ್ಕೂ ಕೂಡ ಒಂದಿಷ್ಟು ಬುದ್ಧಿ ಬೇಕಾಗ್ತದೆ. ಒಬ್ಬ ಸಮಾಜ ಸೇವಕಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ಲು. 1ನೇ ತಾರೀಕಿಗೆ ಒಂದು ದಿವಸ, 2ನೇ ತಾರೀಕು ಮತ್ತೊಂದು, ಹೀಗೆ 2 ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಕೆಲವು ಜನ ಸ್ವಾಮಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಸಂಗೀತಗಾರರಿಗೆ, ಉಪನ್ಯಾಸಕರಿಗೆ ಹೀಗೆಲ್ಲ ಆಮಂತ್ರಣ ಮಾಡಿಕೊಂಡು ಪತ್ರಿಕೆಯನ್ನ ಮುದ್ರಣಗೊಳಿಸಿ ಅವ್ರಿಗೆ ಇನ್ನೇನು ಎಲ್ಲರಿಗೆ ಮುಟ್ಟಿಸ್ಬೇಕನ್ನುವುದರೊಳಗೆ ಇಂತಹದ್ದೊಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಆ ತಾಯಿಗೆ ಗೊತ್ತಾಯ್ತು. ಎಲ್ಲರಿಗೂ ಹೋಗಿ ಮನೆಗೆ ಮುಟ್ಟಿಸೋ ಬದಲಿ ಅಲ್ಲಿ ಎಷ್ಟು ಜನ ಬಂದಿರ್ತಾರೆ ಎಲ್ಲರಿಗೆ ಕೊಟ್ರಾಯ್ತು ಅಂತ ಹೇಳಿ ಬಂದ್ಲು. ಒಂದು 100 ಪತ್ರಿಕೆಗಳನ್ನ ತೆಗೆದುಕೊಂಡು, ಆ ಪತ್ರಿಕೆಗಳನ್ನ ತೆಗೆದುಕೊಂಡು ಬರುವಂತಹ ಹೆಣ್ಮಗಳ ಜೊತೆಗೆ ತನ್ನ ಸಖಿಯನ್ನ ಅಂದ್ರೆ ಗೆಳತಿಯನ್ನ ಕರ್ಕೊಂಡು ಬಂದಿದ್ಲು. ನಾನು ಒಬ್ಬಳೇ ಆಗ್ತೀನಿ, ಹೋಗೋಣ ಬಾ. ಸಾವಿರಾರು ಜನರಿಗೆ ಪತ್ರಿಕೆ ಕೊಡಬೇಕಾಗಿತ್ತು. 1ನೇ ತಾರೀಕಿಗೆ ಇಂತಹ ಕಾರ್ಯಕ್ರಮ ಇದೆ, ಇಂತಿಂತವ್ರು ಬರ್ತಾರೆ, ಇಂಥ ಟೈಮಿಗೆ ನಡೆಯುತ್ತೆ, ನೀವು ಬರಬೇಕು. 2ನೇ ತಾರೀಕಿಗೆ ಹೀಗಿದೆ, ಹೀಗೆಲ್ಲ ಹೇಳ್ಕೋತ ಕುಂದ್ರೋದೇನು, ಇದನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಹೇಳಬೇಕು ಅಂತೇಳಿ ತಿಳ್ಕೊಂಡು ಅವಳು ಪತ್ರಿಕೆಯನ್ನ ಬೇಕಾದವ್ರಿಗೆ ಕೊಡೋದು. ಮುಂದಿನ ತಿಂಗಳ 1ಕ್ಕೆ 2ಕ್ಕೆ ತಪ್ಪಲಾರ್ದಂಗೆ ಬರಬೇಕು ಅಂತ ಪತ್ರಿಕೆ ಕೊಡ್ತಿದ್ವಿ. ಆ ಪತ್ರಿಕೆ ತಗೊಳ್ಳೋರು ತಿಳ್ಕೊಂಡಿದ್ದೇ ಬೇರೆ. 1ಕ್ಕೆ